ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಚಿನ್ಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತೊಂದು ಹಳೆಯ ಕಾಲದ ರೆಸಿಪಿ ಮಾಡೋಣ. ರಾಗಿ ಹಾಲ್ಬಾಯ್ ಮಾಡೋಣ. ನಾನು ಈ ಕಪ್ಪಲ್ಲಿ 1.5 ಕಪ್ಪಷ್ಟು ರಾಗಿಯನ್ನು ತಗೊಂಡಿದ್ದೀನಿ. ಇದನ್ನು ಪ್ರಿಪ್ರೇಷನ್ ಮಾಡಲಿಕ್ಕೆ ಒಂದು ದಿವಸ ಮುಂಚಿತವಾಗಿಯೇ ನಾವು ರಾಗಿಯನ್ನು ನೆನೆಸಬೇಕು. ಈ 1.5 ಕಪ್ ರಾಗಿನಲ್ಲಿ ನೀವು 4 ಜನ 2 ಟೈಮ್ ತಿನ್ಬೋದು. ಇದನ್ನು ನೋಡಿ ನಾನು ಒಂದು 3 ಬಾರಿ ತೊಳ್ಕೊಂಡು ಬೆಳಗ್ಗೆ 8 ಗಂಟೆಗೆ ನೆನೆ ಹಾಕಿದ್ರೆ ನೀವು ಈವ್ನಿಂಗ್ ಒಂದು 5 ಗಂಟೆಗೆ ನೀವು ಮೊಳಕೆ ಕಟ್ಟಿ ಎತ್ತಿಡಬೇಕು ರಾಗಿಯನ್ನು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಲ್ಸಕ್ಕರೆ, ಒಣಕೊಬ್ಬರಿ, ಗಸಗಸೆ. ನಿಮಗೆ ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಆ ಮೊಳಕೆ ಕಟ್ಟಿರುವಂತಹ ಕಾಳುಗಳನ್ನು ನೋಡಿ ಈ ರೀತಿ ಬಂದಿದೆ. ಸಣ್ಣದಾಗಿ ಬಂದಿರುತ್ತೆ ಮೊಳಕೆ, ಜಾಸ್ತಿ ಏನು ಬಂದಿರಲ್ಲ. ಅದನ್ನು ಮಿಕ್ಸಿಗೆ ಜಾರ್ಗೆ ಹಾಕಿಬಿಟ್ಟು ಹಾಲನ್ನು ತೆಕ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ರಾಗಿ ಮತ್ತು ನೀರನ್ನು ಹಾಕಿಬಿಟ್ಟು ಹಾಲು ತೆಕ್ಕೊಂಡು ಅದನ್ನು ಬಟ್ಟೆನಲ್ಲಿ ಶೋಧಿಸಿಟ್ಕೊಂಡಿದ್ದೀನಿ. ಶೋಧಿಸುವಂತಹದ್ದನ್ನೆಲ್ಲ ತೋರಿಸಿದ್ರೆ ನಿಮಗೆ ಜಾಸ್ತಿ ಆಗುತ್ತೆ, ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ತೋರಿಸಿಲ್ಲ. ಒಂದು ಸಾರಿ ರಾಗಿಯನ್ನು ಮಿಕ್ಸಿಗೆ ಹಾಕಿದ್ರೆ 2 ಬಾರಿ ಹಾಲು ತೆಕ್ಕೊಳ್ಬೇಕು. 2 ಬಾರಿ ನೀರು ಹಾಕಿ ಹಾಲು ತೆಗಿಬೇಕು. ಈ ರೀತಿಯಾಗಿ ಗಟ್ಟಿಯಾಗಿ ಹಾಲು ತೆಕ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಸಾರಿ ರಾಗಿಯನ್ನು ಮಿಕ್ಸಿಗೆ ಹಾಕಿದ್ರೆ 2 ಬಾರಿ, ಒಂದು ಸಾರಿ ನೀರು ಹಾಕಿ ಶೋಧಿಸ್ಕೊಂಡಿರ್ತೀವ ಆ ರಾಗಿಗೆ ಮತ್ತೆ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಬೇಕು. ಒಂದು ಬಿಳಿ ಬಟ್ಟೆಯಲ್ಲಿ ಶೋಧಿಸ್ಕೊಳ್ಬೇಕು. ಇದನ್ನು ನಾವು ಒಲೆ ಮೇಲೆ ಇಟ್ಬಿಟ್ಟು ಮೊಗಜ್ತಾ ಇರಬೇಕು. ಇದನ್ನು ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸುವಂಥದ್ದೇ ತುಂಬ ಇಂಪಾರ್ಟೆಂಟು. ಮಾಡುವಾಗ ತಾಳ್ಮೆ ಇರಬೇಕು. ಯಾಕೆಂದರೆ ಇದು ಬೇರೆ ತಿಂಡಿ ಥರ ಅಲ್ಲ, ಬಿಟ್ಟರೆ ಕೆಟ್ಟೋಗುತ್ತೆ. ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಕೈಯಾಡಿಸ್ತೀರಿ ಅಷ್ಟು ಚೆನ್ನಾಗಿ ಹಾಲ್ಬಾಯ್ ಬರುತ್ತೆ. 1 ಸೆಕೆಂಡ್ ಬಿಟ್ರಿ ಅಂದರೆ, ಲೇಟ್ ಮಾಡಿದ್ರಿ ಅಂದರೆ ಗಂಟಾಗುತ್ತೆ. ಇದೇನಿದು ಗಂಟು ಅನ್ನೋದ್ರೊಳಗಡೆ ಕೆಟ್ಟೋಗುತ್ತೆ. ಅದು ಮತ್ತೆ ಸರಿ ಮಾಡಲಿಕ್ಕೆ ಬರೋಲ್ಲ. ಅಷ್ಟು ಸ್ಮೂತಾಗಿರುತ್ತೆ, ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಯಾಕೆಂದರೆ ಇದು ಚಿಕ್ಕ ಮಕ್ಕಳಿಗೂ ಕೂಡ ಕೊಡಬಹುದು. ಚಿಕ್ಕ ಏಜ್ 6 ತಿಂಗಳಿಂದ ನೀವು 80 ವರ್ಷ 90 ವರ್ಷದವರು ಕೂಡ ತಿನ್ನಬಹುದು. ಅಷ್ಟು ಆರೋಗ್ಯಕರವಾದಂತಹ ಅಡುಗೆ. ಆದ್ದರಿಂದ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ನೋಡಿ, ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಸಕ್ಕರೆ ಎತ್ತಿಟ್ಕೊಂಡಿದ್ದೀನಿ. ನೀವು ಬೆಲ್ಲ ಹಾಕ್ಕೊಳ್ಬೋದು, ಕಲ್ಸಕ್ಕರೆ ಹಾಕ್ಕೊಳ್ಬೋದು, ಸಕ್ಕರೆ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸು. ಆದರೆ ಪ್ರಾಪರಾಗಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕು. ನೀವು ಈ ಬೇಸಿಗೆ ಕಾಲದಲ್ಲಿ ತಿನ್ನಬೇಕು ಅಂದರೆ ಈ ರೀತಿ ಕಲ್ಸಕ್ಕರೆ ಹಾಕ್ಕೊಂಡೇ ಮಾಡ್ಕೊಳ್ಬೇಕು. ಕಲ್ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳೋದು ಬೆಟರ್. ಕಲ್ಸಕ್ಕರೆ ಹಾಕಿದ ನಂತರನೂ ಕೈ ಆಡ್ತಾನೇ ಇರಬೇಕು. ಎಷ್ಟು ಕೈ ಆಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸ್ಮೂತಾಗಿ ಬರುತ್ತೆ. ಕಲಿಯುವಂಥವ್ರಿಗೆ ನೀವು ನಿಮ್ಮ ಮನೆಯಲ್ಲೂ ಕೂಡ ಇದೇ ಅಳತೆ ಪ್ರಕಾರ ಇದೇ ರೀತಿ ನೀವು ಮಾಡಿದ್ರೆ ಇಷ್ಟೇ ಪರ್ಫೆಕ್ಟಾಗಿ ಬರಬೇಕು. ಯಾಕೆಂದರೆ ನಾವು ನೋಡಿ ಮಾಡಿದ್ವಿ ಕೆಟ್ಟೋಯ್ತು ಅನ್ನೋ ರೀತಿ ಆಗಬಾರ್ದು. ನೋಡಿ, ನಾನಿಲ್ಲಿ ವಿಡಿಯೋ ಕಟ್ ಮಾಡಿ ಹಾಕಿದ್ದೀನಿ. ನೀವು ಒಂದೇ ಸಮ ಕೈ ಆಡಿಸ್ತಾ ಇದ್ದರೆ ಈ ರೀತಿಯಾಗಿ ಎಲ್ಲ ಕಡೆಗೂ ಹಾಲು ಬೇಯ್ತಾ ಬರುತ್ತೆ. ಬೇಯ್ತಾ ಬಂದಾಗ ಅದ್ರ ಬಣ್ಣ ಚೇಂಜ್ ಆಗುತ್ತೆ. ಕುದಿಬೇಕದು. ಹೇಗೆ ಕುದಿಬೇಕು ಅಂದರೆ ಗೆಜ್ಜೆ ಥರ ಕುದಿಬೇಕು ಅಂತಾರೆ ಹಳೆ ಕಾಲದವರು. ಆ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು. ಎಲ್ಲ ಕಡೆ ಕುದಿ ಬರುವ ಸಂದರ್ಭದಲ್ಲಿ ನೀವು ಕೈ ಆಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಅದು ತುಂಬ ಜೋರಾಗಿ ಸಿಡಿಯೋದ್ರಿಂದ ಕೈಗೆ ಮೈಗೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ. ಆದರೂ ಪರವಾಗಿಲ್ಲ, ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿರುಗಿಸ್ತಾನೇ ಇರಬೇಕು. ಹಳೆ ಕಾಲದಲ್ಲೆಲ್ಲ ತುಂಬ ಮಾಡಿಕೊಡೋರು ನಮ್ಮ ಅಜ್ಜಿ ತಾತ, ಆ ಕಾಲದಲ್ಲವರು. ನಮಗೆ ಈ ಕಾಲದವ್ರಿಗೆ ಸಮಯನೇ ಇಲ್ಲ ಅನ್ನೋ ಒಂದು ಕಾರಣ ಹೇಳ್ಕೊಂಡು ನಾವು ನಮ್ಮ ಮಕ್ಕಳುಗಳಿಗೆ ಹಳೆ ಅಡುಗೆನ ಪರಿಚಯನೇ ಮಾಡಿಸಿಲ್ಲ. ಎಲ್ಲ ಬೇಕ್ರಿ ತಿನಿಸುಗಳ ಜೊತೆಗೆ ಅವ್ರ ಬಾಲ್ಯನೆಲ್ಲ ಕಳೆದುಬಿಟ್ಟಿದ್ದೀವಿ. ಹಳೆ ಕಾಲದ ಅಡುಗೆ ಸ್ವಲ್ಪ ಸಮಯ ಕೊಟ್ಟು ಮಾಡಿದ್ರೆ ಆರೋಗ್ಯಕರವಾದ ಪೌಷ್ಟಿಕವಾದ ಆಹಾರ ಇದಾಗಿದೆ ಫ್ರೆಂಡ್ಸ್. ಇದ್ರ ಜೊತೆಗೆ ನಮ್ಮ ಚಾನಲ್ನ ಅತಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಗಸಗಸೆಯನ್ನು ಉದುರಿಸಿ ಇಟ್ಕೊಂಡಿದ್ದೀನಿ. ನಮ್ಮದು ಪೂರ್ತಿ ಹಾಲ್ಬಾಯ್ ರೆಡಿಯಾಗಿದೆ. ಈ ರೀತಿ ಬಂದಿದೆ ಫೈನಲಿ. ಬಿಸಿ ಇರುವಾಗಲೇ ತಟ್ಟೆಗೆ ಹಾಕಿ ಹರಡಿ ಒಂದು ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು. ನೆಕ್ಸ್ಟ್ ಡೇ ತಿಂದರೆ ನಿಮಗೆ ದೇಹಕ್ಕೂ ತಂಪು, ಆರೋಗ್ಯಕರವಾಗಿ ಇರುತ್ತೆ. ಇದನ್ನು ಹಾಕುವಾಗ ನಿಮ್ಗೆ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುವಂಥದ್ದು, ಬಣ್ಣ ಬದಲಾಗುತ್ತೆ ಮತ್ತು ಜೇನುತುಪ್ಪದ ಥರ ಬೀಳುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೀಳಬೇಕದು. ಆವಾಗ ನಿಮಗೆ ಚೆನ್ನಾಗಿ ಕುದ್ದಿದೆ ಅಂತ. ನೀವು 1.5 ಕಪ್ ರಾಗಿ ಹಾಲನ್ನು ತೆಕ್ಕೊಂಡ್ರೆ 4 ಜನ 2 ಟೈಮ್ ಹೊಟ್ಟೆ ತುಂಬ ತಿನ್ಬೋದು. ಅಷ್ಟು ಆಗುತ್ತೆ ಅದು. ನಿಮಗೆ ಗಟ್ಟಿ ಬೇಕು ಅಂದರೆ ಹಾಲನ್ನು ಸ್ವಲ್ಪ ಗಟ್ಟಿಯಾಗಿ ತೆಕ್ಕೊಳ್ಳಿ. ಮೀಡಿಯಮ್ ಆಗಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ. ಚಿಕ್ಕ ಮಕ್ಳಿಗೆ ತಿನ್ನಿಸ್ತೀವಿ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ನಾವಿಲ್ಲಿ ಜಾಸ್ತಿ ತೆಳ್ಳಗೂ ಅಲ್ಲ, ಜಾಸ್ತಿ ದಪ್ಪಗೂ ಅಲ್ಲ, ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯನ್ನು ಹಾಕಿ ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಗಸಗಸೆ ಉದುರಿಸಿ ಬಿಟ್ಬಿಟ್ರೆ ಮುಗೀತು, ನಮ್ಮದು ಐಟಮ್ ರೆಡಿ ಆಯಿತು. ನೀವು ಗಸಗಸೆ ಜೊತೆಗೆ ನಿಮ್ಗೆ ಏನೇನು ಬೇಕು ಎಲ್ಲ ಹಾಕ್ಕೊಳ್ಬೋದು. ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಏನು ಬರುತ್ತೋ ನಿಮ್ಗೆ ಇಷ್ಟವಾಗಿರೋದಂತ ಹಾಕ್ಬೋದು.
ನಾನಿಲ್ಲಿ ಹಳೆ ಕಾಲದವ್ರು ಯಾವ ರೀತಿ ಮಾಡ್ತಾಯಿದ್ರು ಅದೇ ಥರನೇ ಮಾಡಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಪ್ಲೇಟಿಂದ ಕಟ್ ಮಾಡಿ ಸ್ವಲ್ಪ ಬೇಗನೆ ತೋರಿಸ್ದೆ. ಅದಿನ್ನೂ ಸಟ್ಟಾಗಿದ್ದಿಲ್ಲ, ಅಷ್ಟರೊಳಗಡೆ ಕಟ್ ಮಾಡಿ ತೋರಿಸ್ದೆ. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮೈ ಚಾನಲ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ನನ್ನದು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಅದಕ್ಕೋಸ್ಕರ. ನೋಡಿ ಈ ರೀತಿ ಬಂದಿದೆ ನನ್ನ ಹಾಲ್ವಾಯ್. ತುಂಬ ಸಾಫ್ಟಾಗಿತ್ತು, ತುಂಬ ರುಚಿಯಾಗಿತ್ತು. ಹಳೆ ಕಾಲದ ಅಡುಗೆಗಳನ್ನು ನಮ್ಮ ಮಕ್ಕಳಿಗೂ ಕೂಡ ಪರಿಚಯಿಸೋಣ ಅಂತ ಹೇಳ್ತಾ ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.